ಶ್ರೀ ಕ್ಷೇತ್ರ ರಾಮನಸರದ ಶ್ರೀ ನಾಗದೇವತೆ ಮತ್ತು ಚೌಡಿ ಮತ್ತು ಸಪರಿವಾರ ಎಲ್ಲ ದೇವತಾನುಗಳಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತಾಂಬೆಯ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ ದಿವ್ಯತ್ರಯರನ್ನು ಮನದಲ್ಲಿ ಸ್ಮರಿಸ್ತಾ ವೇದಿಕೆ ಮೇಲೆ ಸಾಕಷ್ಟು ಮಂದಿ ಹಿರಿಯರಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನಡೆದಿರ್ತಕ್ಕಂತಹ ಸಮಸ್ತ ರಾಮನಸರದ ಭಕ್ತ ವೃಂದಕ್ಕೆ ನಾನು ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಹುಶಃ ಬಹಳ ಸಲ ಹೇಳ್ತಾರೆ, ನಮ್ಮಲ್ಲೆಲ್ಲ ಒಂದು ನಂಬಿಕೆ ಇದೆ, ಏನು ಅಂದರೆ ನೀರಿನ ಋಣ ಮತ್ತು ಅನ್ನದ ಋಣಕ್ಕೆ ಜನ್ಮ ಜನ್ಮಗಳ ಸಂಬಂಧ ಇರುತ್ತೆ ಅಂತ. ನಾನು ಜೀವನದಲ್ಲಿ ಮೊದಲನೇ ಬಾರಿಗೆ ರಾಮನಸರ ಅಂತ ಒಂದು ಊರಿದೆ ಅಂತ ಕೇಳಿದ್ದೆ ಕೆಲವು ದಿನಗಳ ಹಿಂದೆ. ರಾಘವಣ್ಣ ಫೋನ್ ಮಾಡಿದಾಗ ಅಷ್ಟೇ. ನಿಜವಾಗ್ಲೂ ನಾನು ರಾಮನಸರ ಅನ್ನೋ ಊರಿನ ಹೆಸರನ್ನು ಕೇಳಿರಲಿಲ್ಲ. ಯಾವ ಜನ್ಮದ ಸುಕೃತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಪ್ರತಿ ಬಾರಿ ರಾಘವಣ್ಣ ಆಗಲೇ ಹೇಳಿದ ಹಾಗೆ ಆ ಸಾನ್ನಿಧ್ಯ ದೇವತೆಗಳು ಕರೆಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ದೇವತೆಗಳ ಸಂಕಲ್ಪ ಅಂತೆ. ಬಹುಶಃ ಆ ದೇವತೆಗಳ ಸಂಕಲ್ಪ ಯಾವ ಜನ್ಮದಲ್ಲಿ ನಾನು ಯಾವ ಕಾರ್ಯ ಮಾಡೋದು ಬಾಕಿ ಇಟ್ಟಿದ್ನೋ ಏನೋ, ಆ ಸೇವೆಯನ್ನು ಈ ಜನ್ಮದಲ್ಲಿ ಪೂರ್ಣವಾಗಿ ತಗೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾನ್ನಿಧ್ಯ ದೇವತೆಗಳು ಇಷ್ಟು ಸಮಯದ ನಂತರ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಪ್ರಯತ್ನಕ್ಕೆ ಎಲ್ಲರೂ ಜೊತೆಯಾಗಿದ್ದೀರಿ. ಈ ಕ್ಷೇತ್ರದ ಏನು ವರ್ಗ ಜೊತೆಯಾಗಿದೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕಂದರೆ ನಾನು ಪ್ರತಿ ಬಾರಿ ಜೀವನದಲ್ಲಿ ಯಾವುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಕೇಳಿದ್ರೆ, ನಮ್ಮ ಬದುಕಿನ ಪ್ರತಿ ಸಂಗತಿಗಳಿಗೂ ಕೂಡ ಈ ಧರ್ಮ ಒಂದಲ್ಲ ಒಂದು ಏನು ಪ್ರೇರಣೆಯನ್ನು ತಂದು ಕೊಡ್ತಾ ಹೋಗುತ್ತಂತೆ. ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳನ್ನು ಯಾಕೆ ಓದಬೇಕು ಅಂತ ಕೇಳಿದಾಗೆಲ್ಲ ನಾವು ಅಂದುಕೊಳ್ತೇವೆ, ಜೀವನದಲ್ಲಿ ಮನುಷ್ಯನ ಬದುಕಿನಲ್ಲಿ ನಡೆಯುವ ಪ್ರತಿ ಘಟನೆಗಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತಂದರೆ ಅದಕ್ಕೋಸ್ಕರ ಭಗವಂತ ಬಿಟ್ಟು ಹೋಗಿದ್ದು ರಾಮಾಯಣ ಮಹಾಭಾರತಗಳನ್ನು ಅಂತ. ಯಾಕಿದನ್ನು ನಾನು ಹೇಳ್ತೇನೆ ಅಂದರೆ, ಜೀವನದಲ್ಲಿ ಮನುಷ್ಯ ಎಲ್ಲವನ್ನೂ ಕಳ್ಕೊಂಡಾಗ ನಮಗೆ ಅಂತ ನಮ್ಮವರು ಅಂತಿದ್ದವರೆಲ್ಲರೂ ಕೂಡ ಕೈ ಬಿಟ್ಟಾಗ ಯಾರು ಕೈ ಹಿಡಿತಾನೆ ಅಂತ ಕೇಳಿದ್ರೆ ಭಗವಂತ ಕೈ ಹಿಡಿತಾನೆ. ಒಂದು ಅದ್ಭುತವಾದ ಕಥೆ ಇದೆ. ಬಹುಶಃ ಎಲ್ಲರೂ ಹಿರಿಯರಿದ್ದಾರೆ, ನಾನು ಅಷ್ಟು ದೊಡ್ಡವಳಲ್ಲ, ಆ ಕಥೆಯನ್ನು ಹೇಳುವಷ್ಟು ದೊಡ್ಡವಳಲ್ಲ. ಆದರೆ ನಮಗೆಲ್ರಿಗೂ ಗೊತ್ತಿದೆ, ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತೆ. ದ್ರೌಪದಿಯ ವಸ್ತ್ರಾಪಹರಣದ ಕತೆ ಗೊತ್ತಿಲ್ಲದವ್ರು ಯಾರಿಲ್ಲ, ಎಲ್ರಿಗೂ ಕೂಡ ಗೊತ್ತು. ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತೆ, ಕೃಷ್ಣ ಬಂದು ಅಕ್ಷಯ ಸೀರೆಯನ್ನು ಕೊಡ್ತಾನೆ ಅನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ. ಆದರೆ ಕೃಷ್ಣ ದಿಢೀರಾಗಿ ದ್ರೌಪದಿಗೆ ಬಂದು ಅಕ್ಷಯ ಸೀರೆ ಕೊಟ್ಟನ ಕೇಳಿದ್ರೆ ಖಂಡಿತ ಹಾಗೆ ದಿಢೀರ್ ಅಂತ ಕೊಡಲಿಲ್ಲ. ದ್ರೌಪದಿ ತುಂಬಿದ ಸಭೆಯಲ್ಲಿ ಎಲ್ಲರನ್ನ ಇಟ್ಟುಕೊಂಡವಳು. ಅಂದರೆ ದ್ರೌಪದಿಗೆ ಇಂಥ ಶಕ್ತಿ ಇರಲಿಲ್ಲ ಅಂತಿಲ್ಲ. ದ್ರೌಪದಿಯ 5 ಜನ ಗಂಡಂದಿರು ಇಡೀ ಜಗತ್ತನ್ನು ಗೆಲ್ಲಬಲ್ಲಂಥ ಅತ್ಯಂತ ಬಲಶಾಲಿಗಳಾಗಿದ್ರು. ದ್ರೌಪದಿಗೆ ಧರ್ಮರಾಯನಂಥ ಶ್ರೇಷ್ಠ ಧರ್ಮಿಷ್ಠ ಗಂಡನ ತಪಬಲ ಇತ್ತು. ದ್ರೌಪದಿಗೆ ಭೀಮನಂತಹ ಅತ್ಯಂತ ಬಲಶಾಲಿ ಗಂಡನ ಶಕ್ತಿ ಇತ್ತು. ದ್ರೌಪದಿ ಮುಂದೆ ಏನಾಗುತ್ತೆ ಅನ್ನುವುದನ್ನು ತಿಳಿದುಕೊಳ್ಳಬಲ್ಲಂತ ಶಕ್ತಿ ಇದ್ದಂತಹ ಸಹದೇವನಂತ ಗಂಡನ ಬಲ ಇತ್ತು. ದ್ರೌಪದಿಗೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಬಿಲ್ವಿದ್ಯೆ ಪ್ರವೀಣ ಅರ್ಜುನನ ಬಲವೂ ಇತ್ತು. ಜಗತ್ತಿನ ಎಲ್ಲ ಸಂಗತಿಗಳನ್ನು ಗೆಲ್ಲಬಲ್ಲ ಶಕ್ತಿ ಇದ್ದ ಪಂಚಪಾಂಡವರನ್ನ ಪತಿಯಾಗಿ ಪಡೆದವಳು ದ್ರೌಪದಿ. ಇನ್ನೇನು ಬೇಕು? ಅವಳು ಸಾಮ್ರಾಜ್ಞಿ ಅಂತ ಕರೆಸ್ಕೊಂಡಿದ್ದವಳು, ಸಾಮ್ರಾಜ್ಞಿ ಆಗಿದ್ದವಳು. ಅಂತಹ ದ್ರೌಪದಿ ಎಲ್ಲರನ್ನು ಕಳೆದುಕೊಂಡು ತುಂಬಿದ ಸಭೆಯಲ್ಲಿ ತನ್ನ ಮಾನವನ್ನು ಕಳ್ಕೊಂಡು ನಿಲ್ತಾಳೆ. ಬಹುಶಃ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇಂಥದ್ದೊಂದು ಘಟನೆ ಬರುತ್ತೆ ಅನ್ನುವುದನ್ನು ತಿಳಿಸೋದಕ್ಕೋಸ್ಕರ ಮಹಾಭಾರತದಲ್ಲಿ ಇಂಥ ಪ್ರಸಂಗ ಬಂತೋ ಏನೋ. ಎಲ್ಲರನ್ನೂ ಇಟ್ಕೊಂಡವಳು. ಅವಳಿಗೆ ಸಾಮ್ರಾಜ್ಯ ಇತ್ತು, ಹೆಸರಿತ್ತು, ಸಾಮ್ರಾಜ್ಞಿ ಅನ್ನುವಂಥ ಪಟ್ಟ ಇತ್ತು, ಬಲ ಇತ್ತು, ಬುದ್ಧಿಶಕ್ತಿ ಇತ್ತು. ಎಲ್ಲವನ್ನು ಇದ್ದೂ ಕೂಡ ದ್ರೌಪದಿಗೆ ಒಂದು ತುಂಡು ಸೀರೆ ಸಿಗೋದಿಲ್ಲ. ಕೊನೆಗವಳು ಪ್ರಾರ್ಥನೆ ಮಾಡೋದು ಕೃಷ್ಣನನ್ನ. ಎಂಥ ಅದ್ಭುತವಾಗಿರ್ತಕ್ಕಂತಹ ಘಟನೆ ಅದು ಅಂತ ಕೇಳಿದ್ರೆ, ಇತಿಹಾಸದಲ್ಲಿ ಅದು ಯಾಕೆ ಯುಗ ಯುಗಗಳಾಚೆಗೂ ಅದು ಇವತ್ತಿಗೂ ಕೂಡ ನೆನಪಿನಲ್ಲಿ ಉಳಿಯುತ್ತೆ ಆ ಘಟನೆ ಅಂತ ಕೇಳಿದ್ರೆ, ದ್ರೌಪದಿ ಕೃಷ್ಣನನ್ನ ಕರಿತಾಳಂತೆ. ಎಲ್ಲ ಗಂಡಂದ್ರನ್ನು ಕೇಳ್ಕೊಳ್ತಾಳೆ, ಅಲ್ಲಿದ್ದಂತಹ ಏನು ಮಹಾಮುನಿಗಳನ್ನು ಕೇಳ್ಕೊಳ್ತಾಳೆ, ಭೀಷ್ಮರನ್ನ ಕೇಳ್ಕೊಳ್ತಾಳೆ, ಪ್ರತಿಯೊಬ್ಬರನ್ನು ದ್ರೋಣಾಚಾರ್ಯರನ್ನ ಬೇಡ್ಕೊಳ್ತಾಳೆ, ಎಲ್ಲ ಧರ್ಮಿಷ್ಠರನ್ನ ಎಲ್ಲ ಗುರುಗಳನ್ನ ಕೇಳ್ಕೊಂಡಾಗ್ಲೂ ಕೂಡ ಅವಳಿಗೆ ನ್ಯಾಯ ಸಿಗೋದಿಲ್ಲ ಅಂತ ಆದಾಗ ಕೊನೆಗೆ ದ್ರೌಪದಿ ಎಲ್ಲರೂ ಕೈ ಬಿಟ್ಟಾಗ, ಅಂದರೆ ಯಾರು ಅವಳ ಜೊತೆ ನಿಲ್ಲದಾಗ ಎಲ್ಲ ಮನುಷ್ಯ ಶಕ್ತಿಗಳು ಕೈ ಬಿಟ್ಟಾಗ ದ್ರೌಪದಿ ಕೃಷ್ಣನಿಗೆ ಶರಣಾಗ್ತಾಳಂತೆ. ಆ ಘಟನೆ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದ್ರೆ, ದ್ರೌಪದಿ ಕೃಷ್ಣನಿಗೆ ಕೈ ಇಟ್ಟು ನಮಸ್ಕರಿಸಿ ಏನು ಕೃಷ್ಣ ಅಂತ ಕರಿತಾಳೆ ಅಂತ ನಾವು ಕೇಳಿದ್ದೇವೆ. ಆದರೆ ದಿಢೀರಂತ ದ್ರೌಪದಿ ಹಾಗೆ ಮಾಡಿರೋದಿಲ್ವಂತೆ.
ಸೀರೆ ಎಳಿತಾ ಇರಬೇಕಾದ್ರೆ ದ್ರೌಪದಿ ಒಂದು ಕೈಯನ್ನು ತನ್ನ ಏನೋ ಎದೆಯ ಮೇಲೆ ಮುಚ್ಚಿಟ್ಟುಕೊಂಡು ಇನ್ನೊಂದು ಒಂದೇ ಕೈಯನ್ನು ಎತ್ತಿಟ್ಕೊಂಡು ಕೃಷ್ಣ ಅಂತ ಕರಿತಾಳಂತೆ. ಅರ್ಧ ಕೈಯಲ್ಲಿ ಕೈ ಮುಗಿದು ಕೃಷ್ಣ ಅಂತ ಬೇಡ್ತಾ ಇರ್ತಾಳಂತೆ. ಆಗ ಕೃಷ್ಣ ಬರೋದಿಲ್ಲ. ಇತ್ತ ದುಶ್ಯಾಸನ ತನ್ನ ಸೀರೆಯನ್ನು ಎಳಿತಾ ಇದ್ದಾನೆ. ಇವಳಿಗೆ ಭಯ, ಒಂದು ಕೈ ಅಡ್ಡ ಇಟ್ಕೊಂಡಿದ್ದಾಳೆ ತನ್ನ ಬಲವನ್ನು ಉಪಯೋಗಿಸಿ. ಎಲ್ಲಿ ಕೃಷ್ಣ ಬರದೇ ಹೋದರೆ ನನ್ನ ಮಾನ ಹೋಗಿಬಿಡುತ್ತೋ ಅನ್ನುವ ಕಾರಣಕ್ಕೆ ಅರೆ ಮನಸ್ಸಿನ ಅನುಮಾನದಲ್ಲಿ ಒಂದು ಕೈಯನ್ನು ತನ್ನ ಕೈಯನ್ನು ಅಡ್ಡ ಇಟ್ಕೊಂಡು ಇನ್ನೊಂದು ಕೈಯನ್ನು ಮೇಲೆತ್ತಿ ಕೃಷ್ಣ ಅಂತ ಕರಿತಾಳಂತೆ. ಎಲ್ಲಿಯವರೆಗೆ ದ್ರೌಪದಿ ಒಂದು ಕೈಯನ್ನು ತಾನು ಅಡ್ಡ ಇಟ್ಕೊಂಡು ಇನ್ನೊಂದು ಕೈನಲ್ಲೇ ಕೃಷ್ಣನನ್ನು ಕರಿತಾಳೋ ಅಲ್ಲಿ ತನಕವೂ ಕೃಷ್ಣ ಸೀರೆ ಕೊಡೋದಿಲ್ಲ. ಇನ್ನು ಸಾಧ್ಯವೇ ಇಲ್ಲ ಅನ್ನೋದು ಅರಿವಾದಾಗ ಇನ್ನು ನನ್ನ ಬಲದಲ್ಲಿ ಏನೂ ಉಳಿದಿಲ್ಲ, ನನ್ನ ಬಳಿ ಯಾವುದೂ ಇಲ್ಲ, ಸಂಪೂರ್ಣ ನಿನಗೆ ಶರಣಾಗುತ್ತೇನೆ ಅಂತ ಕೃಷ್ಣನಿಗೆ ಶರಣಾಗಿ ಆ ಕೈಯನ್ನು ಬಿಟ್ಟು ಎರಡೂ ಕೈಗಳನ್ನು ಬಿಟ್ಟು ಕೃಷ್ಣನಿಗೆ ಕೈ ಎತ್ತಿ ನಮಸ್ಕಾರ ಮಾಡಿದಾಗ ಕೃಷ್ಣ ಅಕ್ಷಯ ಸೀರೆಯನ್ನು ಕೊಡ್ತಾನಂತೆ. ಅಂದರೆ ಭಗವಂತ ಹೇಳ್ತಾನೆ, ಯಾರೇ ಆಗಲಿ ಸಂಪೂರ್ಣ ಶರಣಾಗತಿ ಆದವನಿಗಷ್ಟೇ ನನ್ನ ಏನೋ ಕೃಪೆ ಸಿಗೋದು ಅಂತ. ಎಲ್ಲರೂ ಕೈ ಬಿಡಬೇಕು. ಮನುಷ್ಯನನ್ನು ಪ್ರತಿ ಜಗತ್ತಿನ ಅವನು ನಂಬಿದ್ದ ಎಲ್ಲ ವರ್ಗ ಸಂಬಂಧ ಬಂಧುಗಳು ಸ್ನೇಹಿತರು ಎಲ್ಲರೂ ಕೈ ಬಿಟ್ಟಾಗ ಭಗವಂತ ಕೈ ಹಿಡಿತಾನೆ ಎನ್ನುವುದನ್ನು ಸಾರೋದಕ್ಕೋಸ್ಕರ ಕೃಷ್ಣ ದ್ರೌಪದಿಯ ಅದ್ಭುತವಾಗಿರ್ತಕ್ಕಂಥ ಅದೊಂದು ಪ್ರಸಂಗ ನಡೆಯುತ್ತೆ. ಇವತ್ತಿಗೆ ಯುಗ ಯುಗಗಳ ಆಚೆಗೂ ಆ ಸಂದೇಶದ ಜೀವಂತಿಕೆ ಇದೆಯಲ್ಲ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ. ಮನುಷ್ಯ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಹಾಗೆ ಅಂತ. ಬಹುಶಃ ಆಗ ಹಿರಿಯರು ಮಾತನಾಡ್ತಾ ಇರಬೇಕಾದ್ರೆ ಅದನ್ನೇ ಹೇಳಿದ್ರು, ನಮ್ಮವರು ಅಂತ ಅನ್ನಿಸಿಕೊಂಡವರು ಕೈ ಬಿಡಬೇಕಂತೆ. ನಾವು ತುಂಬ ಸಲ ಅಂದ್ಕೊಳ್ತೇವೆ, ನಮ್ಮನ್ನು ಒಂದು ಕಂಪ್ಲೇಂಟ್ ಇದೆ ನಮ್ಮ ನಡುವೆ, ಏನು ಅಂತ ಕೇಳಿ ನಾವು ಹೇಳ್ತಾ ಇರ್ತೇವೆ, ನನ್ನ ಒಳ್ಳೆ ಸ್ನೇಹಿತ ಮಾರೆ ಅವ್ರು ನನ್ನ ಕಷ್ಟದ ಟೈಮಿಗೆ ಬರಲಿಲ್ಲ, ನಮ್ಮ ಸಂಬಂಧಿಕರು ನಮ್ಮ ಕಷ್ಟದ ಟೈಮಿಗೆ ಬರಲಿಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರು ನಾನು ಅಷ್ಟು ಸಮಸ್ಯೆನಲ್ಲಿದ್ದೆ ಒಂಚೂರು ಏನು ಅಂತ ಕೇಳಲಿಲ್ಲ, ನಮ್ಮ ಕಷ್ಟದ ಸಮಯಕ್ಕೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ನಾವು ಯಾವಾಗಲೂ ನಮ್ಮ ಸುತ್ತಮುತ್ತ ಇದ್ದವರನ್ನು ಶಪಿಸ್ಕೊಳ್ತಾ ಇರ್ತೇವೆ, ದೂಷಿಸ್ಕೊಳ್ತಾ ಇರ್ತೇವೆ. ಆದರೆ ಯಾರೂ ಬರದೇ ಇದ್ದಾಗ ನಮಗೆ ಗೊತ್ತೇ ಇಲ್ಲದೆ ನಮ್ಮ ಬೆನ್ನ ಹಿಂದೆ ಒಂದು ದೈವ ಶಕ್ತಿ ಬಂದು ನಿಂತಿರುತ್ತೆ. ಅದನ್ನು ಗುರುತಿಸೋದಕ್ಕೆ ಮನುಷ್ಯ ಸೋತಿರ್ತಾನೆ. ನಾವು ನೆನಪಿಸ್ಕೊಳ್ಬೇಕಾಗಿರೋದು ಆ ದೈವ ಶಕ್ತಿಯನ್ನು, ಮನುಷ್ಯ ಶಕ್ತಿಯನ್ನಲ್ಲ. ಬಹುಶಃ ಅಂತಹ ಘಟನೆಗಳು ಕಲಿಯುಗದಲ್ಲೂ ಜೀವಂತ ಇದೆ. ಕಲಿಯುಗದಲ್ಲಿ ಭಾಳ ಜನ ಹೇಳ್ತಾರೆ ಕಲಿಯುಗದಲ್ಲಿ ದೈವಶಕ್ತಿ ನಡೆಯಲ್ಲ, ಕಲಿಯುಗದಲ್ಲಿ ಅಧರ್ಮಿಗಳಿಗೆ ಜಾಸ್ತಿ ಬಲ ಇರೋದು, ಧರ್ಮದಲ್ಲಿದ್ದವರಿಗೆ ಕಲಿಯುಗದಲ್ಲೇ ಬೆಲೆ ಇಲ್ಲ. ಇದು ಸಹಜವಾಗಿ ಈ ಯುಗದಲ್ಲಿ ನಾವೆಲ್ಲರೂ ಮಾತಾಡ್ಕೊಳ್ಳೋದು. ಒಳ್ಳೆಯವ್ರಿಗೆ ಕಾಲ ಅಲ್ಲ ಮಾರೆ, ಕಲಿಗಾಲ, ಒಳ್ಳೆಯವ್ರಿಗೆ ಕಾಲ ಅಲ್ಲ ಅಂತ. ಆದರೆ ಇದು ಬರೀ ಕಲಿಗಾಲದಲ್ಲಿ ಮಾತ್ರ ಇತ್ತ ಕೇಳಿದ್ರೆ ಹಾಗೇನಿಲ್ಲ, ತ್ರೇತಾಯುಗದಲ್ಲೂ ಇತ್ತು. ರಾಮನಂಥ ರಾಮನೇ ವನವಾಸ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಕೃಷ್ಣನಂತ ಕೃಷ್ಣ ಜಗನ್ನಿಯಾಮಕ, ಅವನು ಇಡೀ ಜಗತ್ತಿನ ಒಡೆಯ, ಅವನು ಸಾಕ್ಷಾತ್ ದೇವರು ಅಂತ ಹೇಳ್ಕೊಂಡೇ ಭೂಮಿಗೆ ಅವತರಿಸಿ ಬಂದವನು ಶ್ರೀಕೃಷ್ಣ. ಅಂಥ ಕೃಷ್ಣನನ್ನೇ ಕಳ್ಳ ಅಂತ ಕರೆದ ಭೂಮಿ ಇದು. ಕರೀಲಿಲ್ವಾ? ಕಲಿಯುಗ ಮಾತ್ರ ಅಲ್ಲ, ಎಲ್ಲ ಯುಗಗಳಲ್ಲೂ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಇದ್ದೇ ಇತ್ತು. ಅದನ್ನು ಗುರುತಿಸುವುದ್ರಲ್ಲಿ ನಾವು ಸೋತಿದ್ದೇವಷ್ಟೇ. ಎಂಥ ಅದ್ಭುತವಾಗಿರೋ ಕತೆ. ನನಗೆ ಬಹಳ ಕೆಲವು ತಿಂಗಳುಗಳ ಹಿಂದೆ ನನಗೊಬ್ಬರು ಬಹಳ ಹಿರಿಯರು ಅವ್ರು ನನ್ನ ಕರೆದು ಹೀಗೆ ಮಾತನಾಡ್ತಾ ಇರುವಾಗ ಹೇಳ್ತಾ ಇದ್ರು, ಎಷ್ಟು ಅದ್ಭುತವಾಗಿರೋ ಕತೆ ಹೇಳಿದ್ರು ಅಂದರೆ ನಾವೆಲ್ಲ ಈ ಕತೆ ಕೇಳಿದ್ದೇವೆ, ಆದರೆ ನಮಗೆ ನಮ್ಮ ಬದುಕಿನಲ್ಲಿ ಯಾವುದಾದ್ರು ಒಂದು ಘಟನೆ ನಡೆದಾಗ ಮಾತ್ರ ನಾವು ಆ ಕತೆಗಳನ್ನು ರಿಲೇಟ್ ಮಾಡ್ಕೊಳ್ತೇನೆ. ಎಷ್ಟು ಅದ್ಭುತವಾಗಿ ಅವರು ಶ್ರೀಕೃಷ್ಣನ ಶಮಂತಕ ಮಣಿ ಕದ್ದ ಕಥೆಯನ್ನು ಹೇಳ್ತಾರೆ. ನಿಮಗೆಲ್ಲ ಶಮಂತಕ ಮಣಿ ಗೊತ್ತಿರ್ಬೋದು, ಎಷ್ಟು ಸಹಜವಾಗಿರುವಂತಹ ಕತೆ ಅದು ಅಂತ ಕೇಳಿದ್ರೆ ನಾವೆಲ್ಲ ಚೌತಿ ಚಂದ್ರನ್ನ ನೋಡಬಾರ್ದು ಅಂತ ಹೇಳ್ತೇವೆ. ನಮ್ಮಲ್ಲಿ ಇಲ್ಲೆಲ್ರಿಗೂ ಗೊತ್ತಿರಬಹುದು, ಚೌತಿ ಚಂದ್ರನನ್ನು ನೋಡಿದ್ರೆ ಮಾಡದೇ ಇರುವ ತಪ್ಪಿಗೆ ಅಪವಾದ ಬರುತ್ತಂತೆ. ನನ್ನನ್ನು ಸೇರಿದಾಗೆ ಶ್ರೀಕೃಷ್ಣನೂ ಸೇರಿದಾಗೆ ಎಲ್ಲರಿಗೂ ಇಂಥದ್ದೊಂದು ಚೌತಿ ಚಂದ್ರನ ಶಾಪದ ಕತೆ ಬದುಕಿನಲ್ಲಿ ಅನುಭವಕ್ಕೆ ಬಂದೇ ಇರುತ್ತೆ. ಇವತ್ತಿನ ಜನಕ್ಕೆ ನಾವು ಅದನ್ನು ವಿಜ್ಞಾನ ಅಂತ ಹೇಳಿ ಅದಕ್ಕೆ ಪ್ರೂಫ್ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಈ ಧರ್ಮ ನಂಬಿಕೆಗಳೆಲ್ಲ ಅನುಭವಕ್ಕೆ ಬಂದವನಷ್ಟೇ ನಂಬುತ್ತಾನೆ, ಅನುಭವಕ್ಕೆ ಬಾರದವನು ಅಂಥ ಅನುಭವಕ್ಕೋಸ್ಕರ ಕಾಯ್ತಾನೆ ಹೊರತು ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಆ ಚೌತಿ ಚಂದ್ರನ ಕಥೆಯಲ್ಲಿ ಶ್ರೀಕೃಷ್ಣ ಚೌತಿಯ ದಿನ ಹಾಲು ಕೊಡಬೇಕಾದ್ರೆ ಹಾಲು ಕುಡಿಬೇಕಾದ್ರೆ ಹಾಲಿನಲ್ಲಿ ಚಂದ್ರನ ದರ್ಶನ ಮಾಡ್ತಾನಂತೆ. ಆಗ ಶ್ರೀಕೃಷ್ಣ ಹೇಳ್ತಾನಂತೆ, ನನಗಿದು ಅಪವಾದದ ಕಾಲ, ಚೌತಿಯ ಚಂದ್ರನ ದರ್ಶನ ಆಗಿದೆ, ಹಾಗಾಗಿ ಅಪವಾದದ ಕಾಲ ಹತ್ತಿರ ಬಂದಿದೆ ಅಂತ ಕೃಷ್ಣ ಹೇಳ್ತಾನಂತೆ. ನಾವು ಅಂದ್ಕೊಳ್ತೇವೆ ಎಲ್ಲ ದೇವರಿಗೆ ನಾವೇನಾದರೂ ಕಷ್ಟ ಬಂದಾಗ ಯಾರಾದರೂ ಅಪವಾದ ಹಾಕಿದಾಗ ಬೈಕೊಳ್ಳೋದಿದೆ. ನಾವು ದೇವರೇನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ನ? ದೇವರೆಲ್ಲಿದ್ದ?
ಏನು ಮಾಡ್ತಿದ್ದ ದೇವರು? ನಾನಿಷ್ಟು ದೇವಸ್ಥಾನಕ್ಕೆ ಹೋದೆ, ನಾನಿಷ್ಟು ಪೂಜೆ ಮಾಡಿದೆ, ದೇವ್ರು ನನಗೆ ಕಣ್ಣೇ ಬಿಡಲಿಲ್ಲ. ತುಂಬ ಕಷ್ಟ ಇದ್ದಾಗ ಹೇಳಿದೆ, ಆ ದೇವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ಆ ದೇವ್ರು ಇನ್ಯಾವಾಗ ಕಣ್ಣು ಬಿಡ್ತಾನೋ ಅಂತ. ಅಪವಾದಗಳು, ಸಂಕಷ್ಟಗಳು ದೇವರನ್ನೂ ಬಿಟ್ಟಿಲ್ಲ, ಇನ್ನು ನಮ್ಮ ನಿಮ್ಮಂಥ ಮನುಷ್ಯರು ಅದರಿಂದ ಹೊರತಾಗಿರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ. ಇಂಥದ್ದೇ ಒಂದು ಘಟನೆ ಕೃಷ್ಣನಿಗೆ ಬರುತ್ತೆ. ಕೃಷ್ಣ ಜಗದೋದ್ಧಾರಕ, ನೆನಪಿರಲಿ, ಅವನು ಸುಮ್ಮನೆ ಅವತರಿಸಿದವನಲ್ಲ, ಅವನು ದೇವರು ಅಂತ ದ್ವಾಪರ ಯುಗದಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು. ಏನೋ ಸೃಷ್ಟಿಕರ್ತನೇ ಅವತರಿಸಿ ಬಂದಿದ್ದಾನೆ ಶ್ರೀಕೃಷ್ಣನ ರೂಪದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅಂತಹ ಕೃಷ್ಣನಿಗೆ ಒಂದು ಯಕ್ಕಶ್ಚಿತ್ ಮಣಿ ಕದ್ದ ಆರೋಪ ಬರುತ್ತೆ. ಶಮಂತಕ ಮಣಿ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಣಿ ಅಂತೆ. ಆ ಮಣಿಯನ್ನಿಟ್ಟು ಪೂಜೆ ಮಾಡಿದರೆ ಪ್ರತಿನಿತ್ಯ ಬಂಗಾರ ಉತ್ಪತ್ತಿ ಆಗ್ತಾ ಇತ್ತಂತೆ. ಆ ಮಣಿಯನ್ನಿಟ್ಟು ಪೂಜೆ ಮಾಡಿದವರಿಗೆ ಸಂಪತ್ತಿಗಾಗಲಿ ಅಥವಾ ವಿರೋಧಿಗಳಿಂದ ಸಮಸ್ಯೆ ಆಗಲಿ ಬರ್ತಿರ್ಲಿಲ್ವಂತ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಣಿ ಅಂತೆ ಆ ಶಮಂತಕ ಮಣಿ. ಆ ಮಣಿಯನ್ನು ಪಡಿಬೇಕು ಅಂತ ಬಹಳ ಮಂದಿ ಆಸೆ ಪಡ್ತಾ ಇರ್ತಾರೆ, ಅದು ಸಾಧ್ಯ ಆಗಿರೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಒಂದು ಸಂದರ್ಭ ಬರುತ್ತೆ, ಈ ಮಣಿಯನ್ನು, ಶಮಂತಕ ಮಣಿಯನ್ನು ಕೃಷ್ಣ ಕದ್ದಿದ್ದಾನೆ ಅಂತ. ಅದನ್ನು ಹೊಂದಿದ್ದಂತಹ ಸತ್ಯವ್ರತ ಅನ್ನುವ ರಾಜ, ಅವನು ಸೂರ್ಯದೇವನಿಂದ ಅದನ್ನು ಪಡೆದಿದ್ದ ಅಂತ ಹೇಳ್ತಾರೆ, ಇಂದ್ರದೇವನಿಂದ ಪಡೆದಿದ್ದ ಅಂತ ಹೇಳ್ತಾರೆ. ಆದರೆ ಆತನ ಒಂದು ಸಂದರ್ಭ ಬಂದಾಗ ಶ್ರೀಕೃಷ್ಣ ಕೇಳ್ಕೊಳ್ತಾನಂತೆ, ಇದನ್ನು ಬೇರೆ ಒಬ್ಬ ರಾಜನಿಗೆ ಕೊಡು, ಅವನಿಗೆ ಅದರ ಅವಶ್ಯಕತೆ ಇದೆ ಅಂತ. ಅದವನು ಕೊಟ್ಟಿರೋದಿಲ್ಲ, ಅವನಿಗೆ ಸ್ವಾರ್ಥ ಇರುತ್ತೆ. ಆದರೆ ಅದು ತಕ್ಷಣಕ್ಕೆ ಅದು ಕಳೆದು ಹೋಗ್ಬಿಡತ್ತೆ. ಕಾಡಿನಲ್ಲಿ ಒಂದ್ಸಲ ಅವನ ತಮ್ಮ ಬೇಟೆಗೆ ಅಂತ ಹೋಗುವಾಗ ಆ ಮಣಿ ಧರಿಸ್ಕೊಂಡು ಹೋಗ್ತಾನೆ. ಆ ಮಣಿಯನ್ನು ಅವನ ಸಿಂಹ ಬಂದು ಅವನನ್ನು ಕೊಲೆ ಮಾಡುತ್ತೆ, ಕೊಂದು ತಿನ್ನತ್ತೆ. ಹಾಗೂ ಕೊಂದ ನಂತರ ಸಿಂಹವನ್ನು ಕೊಂದು ಆ ಮಣಿಯನ್ನು ಜಾಂಬವಂತ ಅನ್ನುವಂಥ ಒಂದು ಕರಡಿಯ ರಾಜ ಆ ಮಣಿಯನ್ನು ಎತ್ಕೊಂಡೋಗಿ ತನ್ನ ಮಗುವಿಗೆ ಆಡಲಿಕ್ಕೆ ಅಂತ ಕೊಡ್ತಾನೆ. ಈಗ ಇಲ್ಲಿ ರಾಜ ಕೃಷ್ಣ ಈ ಹಿಂದೆ ಬಂದು ಕೇಳಿದ್ದ ಶಮಂತಕ ಮಣಿಯನ್ನು. ಆಗ ಕೃಷ್ಣನಿಗೆ ಶಮಂತಕ ಮಣಿಯ ಮೇಲೆ ಆಸೆ ಇತ್ತು, ಆಗ ಕೃಷ್ಣನೇ ಈ ಮಣಿಯನ್ನು ಕದ್ದಿದ್ದಾನೆ ಅನ್ನುವಂತಹ ಅಪವಾದವನ್ನು ಕೃಷ್ಣನ ಮೇಲೆ ಹಾಕ್ತಾನೆ. ಯೋಚನೆ ಮಾಡಿ, ದ್ವಾರಕೆಯನ್ನು ಕಟ್ಟಿದ ರಾಜ ಅವನು, ಬಹುಶಃ ಭಗವಂತ ಅಂತ ಎಲ್ಲರಿಂದಲೂ ಪೂಜಿಸಲ್ಪಡ್ತಿದ್ದಂತಹ ದೇವರವನು, ಜಗತ್ತಿನ ಎಲ್ಲ ಚರಾಚರ ಜೀವಿಗಳಿಗೂ ಒಡೆಯ ಅವನು, ಎಲ್ಲ ಚರಾಚರ ಜೀವಿಗಳಿಗೂ ಒಡೆಯನಾಗಿದ್ದಂಥ ಭಗವಂತನ ಮೇಲೆ ಯಕ್ಕಶ್ಚಿತ್ ಒಂದು ಶಮಂತಕ ಮಣಿ ಕದ್ದ ಅನ್ನೋ ಆರೋಪ ಬರುತ್ತೆ. ಕಳ್ಳ ಅಂತ ಕರೀಲಾಗತ್ತೆ, ಇಡೀ ಊರು ತುಂಬ ಅಪಪ್ರಚಾರ ಮಾಡಲಾಗುತ್ತೆ, ಕೃಷ್ಣ ಶಮಂತಕ ಮಣಿಯನ್ನು ಕದ್ದ ಅಂತ. ಕೃಷ್ಣ ಹೊರಡ್ತಾನೀಗ. ದೇವರಾದರೂ ಕೆಲವು ಸಲ ತನ್ನ ಮೇಲೆ ಬಂದ ಅಪವಾದಗಳನ್ನು ಹೊಡೆದು ಹಾಕ್ಕೊಳ್ಳೋದು ಅವನಿಗೂ ಅನಿವಾರ್ಯ ಆಗುತ್ತೆ. ಎಷ್ಟು ಅದ್ಭುತವಾದ ಸಂದೇಶ ಇದೆ ಅಂತಂದರೆ, ಕೃಷ್ಣ ಹುಡ್ಕೊಂಡು ಹೋಗ್ತಾನೆ ಶಮಂತಕ ಮಣಿ ಎಲ್ಲಿದೆ ಅಂತ. ಶಮಂತಕ ಮಣಿ ಹುಡ್ಕೊಂಡು ಹೋಗುವಾಗ ಸಿಂಹ ಸತ್ತು ಬಿದ್ದಿರುತ್ತೆ. ಸಿಂಹವನ್ನು ಯಾರು ಕೊಂದಿರ್ತಾರೆ ಅಂತ ನೋಡಬೇಕಾದ್ರೆ ಒಂದು ಹೆಜ್ಜೆ ಗುರುತನ್ನು ಹುಡ್ಕೊಂಡು ಹೋಗ್ತಾನೆ. ಜಾಂಬವಂತನ ಗುಹೆಯ ಒಳಗಿರುತ್ತೆ. ಕೃಷ್ಣನ ಜೊತೆ ಆ ಶಮಂತಕ ಮಣಿಯನ್ನು ಹುಡ್ಕೊಂಡು ದ್ವಾರಕೆಯಿಂದ ಜನರು ಕೂಡ ಬಂದಿರ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಗುಹೆಯ ಒಳಗೆ ಹೋಗ್ತೇನೆ, ನೀವೆಲ್ಲ ಇಲ್ಲೇ ಇರಿ ಅಂತ. ಗುಹೆಯ ಒಳಗೆ ಕೃಷ್ಣ ಹೋಗ್ತಾನೆ. ಜಾಂಬವಂತನ ಮಗು ಶಮಂತಕ ಮಣಿ ಹಿಡ್ಕೊಂಡು ಆಟ ಆಡ್ತಾ ಇರುತ್ತೆ. ಕೃಷ್ಣ ಹೋಗಿ ಆ ಶಮಂತಕ ಮಣಿಯನ್ನು ತಗೊಳ್ಳೋದಕ್ಕೆ ಹೋಗ್ತಾನೆ. ಮಗು ಕೂಗುತ್ತೆ, ಜಾಂಬವಂತ ಬರ್ತಾನೆ. ಜಾಂಬವಂತ ಅಂದರೆ ಬೇರೆ ಏನೋ ದೊಡ್ಡ ರಾಜ ಏನಲ್ಲ, ಯಕ್ಕಶ್ಚಿತ್ ಕರಡಿ. ಶಮಂತಕ ಮಣಿಗೋಸ್ಕರ ಭಗವಾನ್ ಶ್ರೀಕೃಷ್ಣ ಒಂದು ಕರಡಿಯ ಜೊತೆ ಬರೋಬ್ಬರಿ 28 ದಿನಗಳ ಕಾಲ ಯುದ್ಧ ಮಾಡ್ತಾನೆ. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ತನ್ನ ಮೇಲೆ ಬಂದ ಸುಳ್ಳು ಅಪವಾದವನ್ನು ತೊಡೆದು ಹಾಕೊಳ್ಳೋದಕ್ಕೋಸ್ಕರ. ಕೃಷ್ಣನಿಗೆ ಮನಸ್ಸು ಮಾಡಿದಿದ್ರೆ ಇನ್ನೊಂದು ಶಮಂತಕ ಮಣಿಯನ್ನು ತಗೊಂಬರೋದು ಕಷ್ಟ ಆಗಿರಲಿಲ್ಲ, ತಗೊಂಬಂದು ಆ ರಾಜನ ಮುಖಕ್ಕೆ ಬಿಸಾಡಬಹುದಾಗಿತ್ತು. ಆದರೆ ತನ್ನ ಮೇಲಿನ ಅಪವಾದವನ್ನು ತೊಡೆದು ಹಾಕೊಳ್ಳೋದಕ್ಕೋಸ್ಕರ ಯಕ್ಕಶ್ಚಿತ್ ಒಂದು ಕರಡಿಯ ಜೊತೆ ಭಗವಾನ್ ಶ್ರೀಕೃಷ್ಣ ಯುದ್ಧ ಮಾಡ್ತಾನೆ. 28 ದಿನಗಳ ಕಾಲ ಸತತ ಯುದ್ಧ ಮಾಡಿ ಅವನನ್ನು ಮಣಿಸಿ ಕೊನೆಗೆ ಆ ಮಣಿಯನ್ನು ತಗೊಂಡು ಹೋಗ್ತಾನೆ. ಜೊತೆಗೆ ಜಾಂಬವಂತ ತನ್ನ ಪುತ್ರಿಯಾಗಿದ್ದ ಜಾಂಬವಂತಿಯನ್ನು ಕೃಷ್ಣನಿಗೆ ಮದುವೆ ಮಾಡಿ ಕೊಡ್ತಾರೆ. ಈ ಕಥೆ ಎಲ್ಲರಿಗೂ ಗೊತ್ತು. ಆದರೆ ಈ ಕಥೆಯ ಹಿಂದಿರುವಂಥ ಒಂದು ಅದ್ಭುತವಾದ ಸಂದೇಶ ಏನಿದೆ ಅಂತ ಕೇಳಿದ್ರೆ, ಕೃಷ್ಣ ದೇವರಾದರೂ ಕೂಡ ಕೆಲವು ಸಲ ಕರಡಿಗಳ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಬದುಕಿನಲ್ಲಿ ನಾವು ಹಾಗೆ ಎಷ್ಟೇ ಎತ್ತರ ಸ್ಥಾನದಲ್ಲಿರಲಿ, ಕೆಲವು ಸಲ ಮೂರ್ಖರ ಜೊತೆ, ಮುಟ್ಟಾಳರ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಜಾಂಬವಂತನಂತಹ ಕರಡಿಗಳ ಜೊತೆ, ಮುಟ್ಟಾಳರ ಜೊತೆ ಹೋರಾಡಬೇಕಾದ ಪರಿಸ್ಥಿತಿ ನಮಗೂ ಬರುತ್ತೆ. ನೆನಪಿನಲ್ಲಿಡಿ, ಹಾಗೆ ನಿಮ್ಮ ಯೋಗ್ಯತೆ ಕಡಿಮೆ ಆಗೋದಿಲ್ಲ, ನೀವು ಕಳ್ಳರು ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಸಾರೋದಕ್ಕೆ ಕೃಷ್ಣ ಜಾಂಬವಂತನ ಜೊತೆ ಯುದ್ಧ ಮಾಡ್ತಾನೆ.
ಮನುಷ್ಯ ಇವತ್ತು ನೆನೆಸ್ಕೊಳ್ಬೇಕಾಗಿರೋ ಅಷ್ಟೇ. ತುಂಬ ಸಲ ನಾನು ಕೇಳ್ತೇನೆ, ಭಾಳ ಜನ ಹೇಳ್ತಾರೆ, ನಾವು ಅಯ್ಯೋ ನನ್ನ ಹತ್ರ ಕೆಲಸ ಮಾಡ್ತಿದ್ದ ಮಾರೆ, ಅವನು ನನಗೆ ಮೋಸ ಮಾಡಿಬಿಟ್ಟು ಹೋದ, ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದ ಮಾರೆ, ನನ್ನ ಹತ್ರ ಒಂಚೂರು ಏನೋ ಸಾಲ ತಗೊಂಡು ಹೋಗ್ತಿದ್ದ 200-300 ರೂಪಾಯಿ, ಈಗ ನೋಡಿದ್ರೆ ನಮಗೆ ಗುರ್ತ ಇಲ್ಲದೆ ಇರೋರಂಗೆ ತಿರುಗಾಡ್ತಾನೆ ಅಂತ ತುಂಬ ಸಲ ನಾವು ಮಾತಾಡ್ಕೊಳ್ಳೋದಿದೆ. ಆದರೆ ನಮಗಿಂತ ಮೇಲಿದ್ರ ಕೆಳಗಿದ್ರ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಘನತೆಯನ್ನು ನಾವು ಎಷ್ಟು ಉಳಿಸ್ಕೊಳ್ತೇವೆ, ನಮ್ಮ ನಿಷ್ಠತೆಯನ್ನು ಸಾಬೀತುಪಡಿಸೋದಕ್ಕೆ ನಾವೆಷ್ಟು ತಾಳ್ಮೆಯಿಂದ ಕಾಯ್ತೇವೆ ಅನ್ನೋದು ಮಾತ್ರ ಮುಖ್ಯ. ಕೃಷ್ಣನಿಗೆ 28 ದಿನಗಳು ಬೇಕಾಗೋದಾದರೆ ಸಾಮಾನ್ಯ ಮನುಷ್ಯರಿಗೆ ಕನಿಷ್ಠ ಕೆಲವು ವರ್ಷಗಳು ಬೇಕಾಗತ್ತೆ ಆ ಅಪವಾದದಿಂದ ಹೊರಗಡೆ ಬರೋದಕ್ಕೆ. ಹಾಗಂತ ಕೃಷ್ಣ ಕಳ್ಳ ಅನ್ನಿಸ್ಕೊಳ್ಳೋದಿಲ್ಲ. ಈ ಸತ್ಯವನ್ನು ಜಗತ್ತಿಗೆ ಸಾರೋದಕ್ಕೆ ಕೃಷ್ಣ ಆ ಘಟನೆಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡ ಅಂತ. ಯಾಕೆ ನಾವು ಹಿಂದೂಗಳು, ಯಾಕೆ ನಾವು ರಾಮಾಯಣ ಓದಬೇಕು, ಯಾಕೆ ನಾವು ಮಹಾಭಾರತ ಓದಬೇಕು, ಯಾಕೆ ನಾವು ನಮ್ಮ ಮಕ್ಕಳಿಗೆ ಈ ಪಾಠಗಳನ್ನು ಕಲಿಸ್ಬೇಕು ಅಂತಂದರೆ ಇದೇ ಕಾರಣಕ್ಕೆ. ಬದುಕಿನಲ್ಲಿ ಸೋಲುಗಳು ಬಂದಾಗ ಅದನ್ನು ಸೋಲು ಅಂತ ಹಿಂಜರಿದು ಓಡೋದರ ಬದಲು ಗೆಲುವು ಮುಂದೊಂದು ದಿನ ಕಾದಿದೆ ಎನ್ನುವುದನ್ನು ಆ ಭರವಸೆಯನ್ನು ಇಟ್ಕೊಂಡು ಮನುಷ್ಯ ಬದುಕಬೇಕು. ಅದಕ್ಕೆ ಕಾಯಬೇಕಾಗತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅದಕ್ಕೊಂದು ಸಮಯ ಅಂತ ಭಗವಂತ ಕೊಡ್ತಾನೆ. ಆ ಸಮಯ ಸ್ವಲ್ಪ ತಡವಾಗಿ ಬರಬಹುದು, ಆದರೆ ಬಂದೇ ಬರುತ್ತೆ. ಆ ವಿಶ್ವಾಸ ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ನಮ್ಮಲ್ಲಿ ತೀರಾ ಇತ್ತೀಚೆಗೆ ಈ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿರುವ ಕಾರಣಕ್ಕೆ ನಮ್ಮಲ್ಲಿ ಮೌಲ್ಯಗಳನ್ನು ಹೇಳುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನನಗೆ ತುಂಬ ಸಲ ಬೇಸರ ಆಗುತ್ತೆ. ಯಾಕೆಂತ ಕೇಳಿದ್ರೆ, ಈ ಏನು ಧಾರ್ಮಿಕ ಚಟುವಟಿಕೆಗಳು ಅಂತ ಬಂದಾಗ, ಧರ್ಮದ ಕಾರ್ಯಗಳು ಅಂತ ಬಂದಾಗ ಇವತ್ತಿನ ಜನ ಎಷ್ಟು ಆಸಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಎಷ್ಟು ಮಂದಿಗೆ ಇವತ್ತಿದು ಬೇಕು ಅಂತ ಕೇಳಿದ್ರೆ ಇಲ್ಲ. ಆಗ ಹಿರಿಯರು ಮಾತಾಡ್ತಾ ಅದೇ ಹೇಳಿದ್ರು, ಇಲ್ಲೊಂದು ಇವತ್ತೊಂದು ಆರ್ಕೆಸ್ಟ್ರಾ ಇಟ್ಟಿದ್ದಿದ್ರೆ ಅಥವಾ ಇವತ್ತು ಯಾವುದೋ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿದ್ದಿದ್ರೆ ಬಹುಶಃ ಜನಸ್ತೋಮನೆ ನಡೆದು ಬಿಡ್ತಿತ್ತೋ ಏನೋ. ಆದರೆ ನಮಗಿವತ್ತು ಅದರ ಅವಶ್ಯಕತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕಿದೆ. ಆ ಅವಶ್ಯಕತೆಯನ್ನು ಅರ್ಥಕೊಳ್ಳುವಂಥ ಏನು ವ್ಯವಧಾನ ನಮ್ಮಲ್ಲಿ ಇರಬೇಕಾಗತ್ತೆ. ತುಂಬ ಸಲ ನಾವು ಇದನ್ನು ಅರ್ಥಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೇವೆ ಅಂತ ಕೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವ ಪಾಠಗಳು ಯಾವುದು ಕೂಡ ರಾಮಕೃಷ್ಣರ ಕಥೆ ಆಗಿರೋದಿಲ್ಲ. ನಾವು ನಮ್ಮ ಮಕ್ಕಳಿಗೆ ರಾಮನು ವನವಾಸಕ್ಕೆ ಹೋಗಬೇಕಾಗಿ ಬಂದಿತ್ತು, ಕೃಷ್ಣನು ಸರವಾಸದಲ್ಲಿ ಹುಟ್ಟಬೇಕಾದ ಪರಿಸ್ಥಿತಿ ಬಂದಿತ್ತು, ಧರ್ಮಿಷ್ಠರಾದ ಪಾಂಡವರಿಗೂ ಅಜ್ಞಾತವಾಸವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಎಲ್ಲರಿಗೂ ಸಹಜವಾಗಿ ಈ ಸಂಕಷ್ಟಗಳು ಬಂದೇ ಬರುತ್ತೆ. ಅದೆಲ್ಲ ಬಂದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟುವ ತಾಕತ್ತು ಬರುತ್ತೆ. ಅಲ್ಲಿ ತನಕ ಕಾಯಿ ಅಂತ ಹೇಳಿಕೊಡುವ ವ್ಯವಧಾನ ಇವತ್ತಿನ ತಂದೆ ತಾಯಿಯಂದರಲ್ಲಿ ಇಲ್ಲದೇ ಇರುವ ಕಾರಣಕ್ಕೇನೆ ಇವತ್ತು ನಮ್ಮನೆಯ ಮಕ್ಕಳು 99% ಸ್ಕೋರ್ ತೆಗೆದ್ರು ಕೂಡ 1 ಮಾರ್ಕ್ ಕಡಿಮೆ ಆಯಿತು ಅನ್ನುವ ಕಾರಣಕ್ಕೆ ಸೂಸೈಡ್ ಮಾಡ್ಕೊತಾರೆ. ಬದುಕಿನಲ್ಲಿ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಅಂತ ಕೇಳಿದ್ರೆ, ಭಾಳ ಜನ ಹೇಳ್ತಾರೆ ನಮ್ಮ ಮಕ್ಕಳಲ್ಲಿ ಅಂಕಗಳ ಮೌಲ್ಯಗಳಿಗಿಂತ ಜಾಸ್ತಿ ನೈತಿಕ ಮೌಲ್ಯಗಳನ್ನು ಹೇಳಿ ಬೆಳೆಸಬೇಕು. ಜೀವನದಲ್ಲಿ ಬಿದ್ದಾಗ ಮತ್ತೆ ಎದ್ದು ನಿಲ್ಲುವ ತಾಕತ್ತನ್ನು ಈ ಮೌಲ್ಯಗಳು ಹೇಳ್ಕೊಡ್ತವೆ ಹೊರತು ಅಂಕಗಳು ಹೇಳ್ಕೊಡೋದಿಲ್ಲ. ನಾವು ಈ ಮೌಲ್ಯಗಳನ್ನು ಹೇಳ್ಕೊಡೋದಕ್ಕೆ ಬೇಕಲ್ಲ. ಈ ಅಮೂಲ್ಯವಾಗಿರ್ತಕ್ಕಂತಹ ಜ್ಞಾನ ಚಿಂತನೆಯನ್ನು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಪ್ರಯತ್ನಗಳಾಗಬೇಕಲ್ಲ. ಆ ಪ್ರಯತ್ನಗಳನ್ನು TV ಸೀರಿಯಲ್ಗಳು ಮಾಡೋದಿಲ್ಲ. ಆ ಪ್ರಯತ್ನಗಳನ್ನು ನಮ್ಮ ಮನೆಯ ತಂದೆ ತಾಯಿಯಂದರು ಅಜ್ಜ ಅಜ್ಜಿ ಅಂದರೆ ಮಾಡಬೇಕು. ಬೇಸರ ಸಂಗತಿ ಏನು ಅಂತ ಕೇಳಿದ್ರೆ, ಇವತ್ತು ಅಜ್ಜ ಅಜ್ಜಿಯರು ಸಿಗೋದಿಲ್ಲ ಮನೆಯಲ್ಲಿ. ಅಪ್ಪ ಅಮ್ಮ ಮಕ್ಕಳು ಮಾತ್ರ, ಮಗು ಮಾತ್ರ. ಮಕ್ಕಳು ಅನ್ನುವ ಕಾನ್ಸೆಪ್ಟು ಇವತ್ತು ಹೋಗ್ಬಿಟ್ಟಿದೆ. 2 ಮಕ್ಕಳು ಇಲ್ಲ, ಇವತ್ತು ಒಂದೇ ಮಗು. ತಂದೆ ತಾಯಿ ಒಂದು ಮಗು ಮಾತ್ರ ಉಳ್ಕೊಳ್ಳುವಂತಹ ಪರಿಸ್ಥಿತಿ ಇರುವ ಕಾಲದಲ್ಲಿ ಈ ಕಥೆಗಳನ್ನು ಹೇಳೋದಕ್ಕೆ, ಈ ಮೌಲ್ಯಗಳನ್ನು ತುಂಬೋದಕ್ಕೆ ಇವತ್ತು ಸಮಾಜಕ್ಕೆ ಪುರ್ಸೊತ್ತಿಲ್ಲ. ನಂಗೆ ತುಂಬ ಖುಷಿ ಆಯಿತು. ಅವರು ಪುಟ್ಟಣ್ಣ ಅವರ ಮಕ್ಕಳು, ಅವ್ರ ಮೇಡಮ್ ಇದ್ದರು, ಡಾಕ್ಟರ್ ಮೇಡಮ್, ಅವರನ್ನು ಅತ್ತೆ ಅತ್ತೆ ಅಂತ ಕರಿತಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತ ನಾನು ಬಹಳ ಸಲ ಯೋಚನೆ ಮಾಡ್ತಿದ್ದೆ. ಇವತ್ತಿನ ಮಕ್ಕಳಿಗೆ ಆಂಟಿ ಅಂಕಲ್ ಅಂತ ಕರೆಯುವಂಥ ಪದ್ಧತಿಯ ನಡುವೆ ಈ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಈ ಸಂಬಂಧಗಳ ಮೌಲ್ಯವೇ ಗೊತ್ತಾಗ್ತಾ ಇಲ್ಲ ಅಂತ. ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿ ಹಿಂದೆ ಸಂಬಂಧಗಳ ಮೌಲ್ಯವನ್ನು ಅರ್ಥ ಮಾಡಿಸ್ತಿದ್ರು ಅಂದರೆ ನಮಗೆಲ್ಲ ನೆನಪಿರ್ಬೋದು. ಮುಂಚೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಮಗುವನ್ನು ಸೊಂಟದ ಮೇಲೆ ಕೂರಿಸ್ಕೊಂಡು ಚಂದಮಾಮನ್ ತೋರಿಸಿ ಊಟ ಮಾಡಿಸೋ ಪದ್ಧತಿ ಇತ್ತು. ತಾಯಿ ಆದವಳು ಅಜ್ಜಿ ಆದವಳು ಸೊಂಟದ ಮೇಲೆ ಮಗುವನ್ನು ಕೂರಿಸ್ಕೊಂಡು ಚಂದಮಾಮ ನೋಡು ಅಂತ ಚಂದಮಾಮನ್ ತೋರಿಸಿ ಊಟ ಮಾಡಿಸೋಳು. ಬಹಳ ಸಲ ನಮಗೂ ಅನಿಸುತ್ತಲ್ಲ, ಚಂದಮಾಮ ಅಂತಲೇ ಯಾಕೆ ಹೇಳ್ಕೊಟ್ರು ನಮ್ಮ ಹಿರಿಯರು ಅಂತ. ಯಾಕೆ ಅವ್ನು ಚಂದ ಮಾಮ ಆದ, ಯಾಕೆ ಅವ್ನು ಚಂದ್ರ ಚಿಕ್ಕಪ್ಪ ಆಗಲಿಲ್ಲ, ಯಾಕೆ ಚಂದ್ರ ದೊಡ್ಡಪ್ಪ ಆಗಲಿಲ್ಲ, ಚಂದ್ರ ಮಾವ ಹೇಗಾಗ್ತಾನೆ ಅಂತ ಎಷ್ಟು ಅದ್ಭುತವಾದ ಪರಿಕಲ್ಪನೆ ನಮ್ಮ ಹಿರಿಯರಲ್ಲಿತ್ತು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತು. ಸಮುದ್ರ ಮಥನದ ಸಂದರ್ಭದಲ್ಲಿ ಲಕ್ಷ್ಮಿ ಆವಿರ್ಭವಿಸಿ ಬರ್ತಾಳೆ.
ಲಕ್ಷ್ಮಿ ಈ ಭೂಮಿಯ ತಾಯಿಯವಳು. ಲಕ್ಷ್ಮಿಯನ್ನ ತಾಯಿ ಅಂತ ನಾವು ಕರಿತೇವೆ. ಯಾಕೆಂತ ಕೇಳಿದ್ರೆ ಅವಳು ಜಗನ್ನಿಯಾಮಕ ಮಹಾವಿಷ್ಣುವಿನ ಹೆಂಡತಿ ಆಗಿರುವವಳು. ಹಾಗಾಗಿ ಜಗನ್ನಿಯಾಮಕ ಮಹಾವಿಷ್ಣು ತಂದೆ ಆದ್ರೆ ಅವನ ಸತಿ ನಮಗೆ ತಾಯಿ ಆಗ್ತಾಳೆ. ಲಕ್ಷ್ಮಿ ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿ ಬಂದ ನಂತರ ಲಕ್ಷ್ಮಿಯ ಬೆನ್ನಿಗೆ ಹುಟ್ಟಿದ್ಯಾರು ಕೇಳಿದ್ರೆ ಚಂದ್ರ ಕೂಡ ಏನು ಈ ಸಮುದ್ರ ಮಥನ ಸಂದರ್ಭದಲ್ಲೇ ಹುಟ್ಟಿ ಬಂದಿರುವಂತವನು. ಹಾಗಾಗಿ ಲಕ್ಷ್ಮಿಯ ಬೆನ್ನಿಗೆ ಹುಟ್ಟಿದವನು ಲಕ್ಷ್ಮಿಯ ತಮ್ಮ ಆಗ್ತಾನೆ. ತಾಯಿ ಲಕ್ಷ್ಮಿ ನಮಗೆ ತಾಯಿ ಆಗೋದಾದ್ರೆ ತಾಯಿಯ ತಮ್ಮ ಸೋದರ ಮಾವ ಆಗ್ತಾನೆ ಅನ್ನುವ ಪರಿಕಲ್ಪನೆಯಲ್ಲಿ ಚಂದಮಾಮ ಅನ್ನುವ ಕಥೆಯನ್ನ ನಮಗೆ ಹಿರಿಯರು ಹೇಳಿಕೊಟ್ರು. ಅಂದ್ರೆ ಈ ಜಗತ್ತಿನ ಪ್ರತಿ ಅಂಶಗಳಲ್ಲೂ ಪ್ರತಿ ಚರಾಚರ ಜೀವಿಗಳಲ್ಲೂ ಮನುಷ್ಯನಿಗೊಂದು ಸಂಬಂಧ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಹಿರಿಯರು ಈ ಪುಟ್ಟ ಪುಟ್ಟ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ನಮಗಿವತ್ತು ಆ ಸಂಬಂಧದ ಮೌಲ್ಯ ಗೊತ್ತಿದ್ಯಾ? ನಿನ್ನ ನಾಗರ ಪಂಚಮಿ ನಡೆದಿದೆ, ಬಹಳ ಕಡೆ ಒಂದು ದೊಡ್ಡ ಆಂದೋಲನ ನಡೀತು. ಏನು ಅಂತ ಕೇಳಿದ್ರೆ ನಾಗರ ಕಲ್ಲಿಗೆ ಹಾಲು ಎರಿಬೇಡಿ, ನಾಗರ ಕಲ್ಲಿಗೆ ಹಾಲು ಹಾಕೋದು ಹಾಲು ದಂಡ ಮಾಡ್ದಂಗೆ ಅದನ್ನು ಬಡವ್ರ ಮನೆ ಮಕ್ಕಳು ಕೊಟ್ಬಿಡಿ, ಹಾವು ಹಾಲು ಕುಡಿಯೋದಿಲ್ಲ, ಹಾಗಾಗಿ ನಾಗರ ಕಲ್ಲಿಗೆ ಹಾಲು ಎರಿಬೇಡಿ ಅಂತ ಈ ರಾಜ್ಯದ ಬಹಳ ದೊಡ್ಡ ದೊಡ್ಡ ಮಹಾಸ್ವಾಮಿಗಳು ಅನ್ನಿಸ್ಕೊಂಡವರು ಪಾಠ ಮಾಡೋದಕ್ಕೆ ಬಂದರು. ನನಗೆ ಆಶ್ಚರ್ಯ ಆಗಿದೆ ಏನು ಅಂತ ಕೇಳಿದ್ರೆ ಈ ವರ್ಷದ 365 ದಿನದಲ್ಲಿ 364 ದಿನಾನು ಇವ್ರು ಒಂದು ಚಮಚ ಹಾಲನ್ನು ಯಾರಿಗೂ ದಾನ ಮಾಡಿರೋದಿಲ್ಲ. ಆದರೆ ವರ್ಷದಲ್ಲಿ ಒಂದು ದಿನ ನಾಗರ ಪಂಚಮಿ ಬಂದರೆ ಮಾತ್ರ ಇವ್ರಿಗೆ ಹಾಲು ವ್ಯರ್ಥ ಆಗುತ್ತೆ ಅಂತ ಜ್ಞಾಪಕ ಬರುತ್ತೆ. ನಿಮಗೆ ಬಡವರ ಮಕ್ಕಳಿಗೆ ಹಾಲು ಎರಿಯೋದಕ್ಕೆ ವರ್ಷದಲ್ಲಿ 364 ದಿನ ಇದೆ. ಒಂದೇ ಒಂದಿನ ಈ ಭೂಮಿ ಮೇಲಿರ್ತಕ್ಕಂತಹ ಎಲ್ಲ ಚರಾಚರ ಜೀವಿಗಳಿಗೂ ಹಾಲು ಹೋಗಬೇಕು ಅನ್ನುವ ಪರಿಕಲ್ಪನೆಯನ್ನು ಇಟ್ಟುಕೊಂಡೇ ಹಾಲು ಎರಿಯುವ ಸಂಪ್ರದಾಯವನ್ನು ನಮ್ಮ ಹಿರಿಯರು ಹುಟ್ಟು ಹಾಕಿದ್ದಾರೆ. ವರ್ಷದ 364 ದಿನ ಮನುಷ್ಯ ಹಾಲು ಕೊಡಿಲಿ, ತೊಂದರೆ ಇಲ್ಲ. ಆದರೆ ಒಂದು ದಿನ ನಾಗರ ಪಂಚಮಿಗೆ ಈ ಪ್ರಕೃತಿಯಲ್ಲಿರುವ ಎಲ್ಲ ಚರಾಚರ ಜೀವಿಗಳಿಗೆ ನಾಗನ ಹೆಸರಲ್ಲಿ ತಂಪೆರೆಯುವ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಮೂಢನಂಬಿಕೆಯ ಪಟ್ಟ ಕಟ್ಟಬೇಡಿ. ಈ ವ್ಯತ್ಯಾಸ ನಮ್ಮವ್ರಿಗೆ ಅರ್ಥ ಆಗಬೇಕು. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ, ಇವತ್ತು ನಾವು ಈ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡದೆ ಹೋದರೆ ಮುಂದೊಂದು ದಿನ ಈ ಸೋಕಾಲ್ಡ್ ಸ್ವಾಮೀಜಿಗಳ ಮಾತುಗಳನ್ನು ಕೇಳಿಕೊಂಡು ನಮ್ಮ ಮಕ್ಕಳು ಕೂಡ ನಾಗಮನಕ್ಕೆ ಬಂದು ತನು ಹಾಕೋದು ನಿಲ್ಲಿಸ್ಬಿಡಬಹುದು. ನಮ್ಮಲ್ಲಿ ಆಗ ಮತ್ತೆ ಸೈನ್ಸ್ ಕೇಳ್ತಾರೆ. ಆಮೇಲೆ ನಮ್ಮ ಮಕ್ಕಳು ಇವತ್ತು ಎಲ್ಲದರಲ್ಲೂ ಸೈನ್ಸ್ ಹುಡುಕುವಂಥ ಒಂದು ಕೆಟ್ಟ ಪರಂಪರೆ ಬಂದಿದೆ. ಅದನ್ನು ಮಾಡು ಅಂದ್ರೆ ಅದಕ್ಕೇನು ಸೈಂಟಿಫಿಕಲ್ ರೀಸನ್ ಇದೆ, ಇದನ್ನು ಮಾಡು ಅಂದ್ರೆ ಇದಕ್ಕೇನು ಸೈಂಟಿಫಿಕಲ್ ರೀಸನ್ ಇದೆ, ನಾಗನಿಗೆ ಹಾಲು ಎರಿಬೇಕು ಅಂದ್ರೆ ಅದಕ್ಕೇನು ಸೈನ್ಸ್ ಇದೆ, ಹಣೆ ಕುಂಕುಮ ಇಟ್ಕೊಬೇಕಂದ್ರೆ ಇದಕ್ಕೇನು ಸೈನ್ಸ್ ಇದೆ. ಎಲ್ಲದಕ್ಕೂ ಸೈನ್ಸ್ ಹುಡುಕಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಹಿಂದೂ ಧರ್ಮದ ನಂಬಿಕೆಗಳು ವಿಜ್ಞಾನಕ್ಕೂ ಮೀರಿರುವಂತಹದ್ದು. ಕಣ್ಣಿಗೆ ಕಾಣೋದು ಮಾತ್ರ ವಿಜ್ಞಾನ, ನಿನ್ನ ಕಣ್ಣಿಗೆ ಕಂಡಿದ್ದನ್ನು ನಂಬು ಅಂತ ಮಾತ್ರ ವಿಜ್ಞಾನ ಹೇಳುತ್ತೆ. ಕಣ್ಣಿಗೆ ಕಾಣದೇ ಇರುವುದನ್ನೇ ನಂಬುವ ಅನುಭವ ಕೊಡೋದು ಆಧ್ಯಾತ್ಮ. ಅದು ನಮ್ಮ ನಂಬಿಕೆ. ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಎಲ್ಲವನ್ನು ವಿಜ್ಞಾನದ ತಕ್ಕಡಿಯಲ್ಲಿಟ್ಟು ತೂಗಬೇಕಾಗಿಲ್ಲ. ನಮ್ಮನೆ ಹೆಣ್ಮಕ್ಳಿಗೆ ಕುಂಕುಮ ಇಡಬೇಕು ಅಂತಂದರೆ ಅವಳು ಅದಕ್ಕೆ ವಿಜ್ಞಾನದ ಕಾರಣ ಕೇಳಿಯ ಕುಂಕುಮ ಇಡ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಯಾರೋ ಮಕ್ಕಳಿಗೆ ನಾವು ಹಾಲು ಕೊಡ್ತೀವಿ, ಯಾರಿಗೋ ದಾನ ಧರ್ಮ ಮಾಡ್ತೀವಿ ಅಂದರೆ ಅದಕ್ಕೆ ವಿಜ್ಞಾನದ ಕಾರಣ ಬೇಕಿಲ್ಲ. ಅದರಿಂದ ಆಚೆಗೊಂದು ನಂಬಿಕೆ ಸಾಕಾಗತ್ತೆ. ಆ ಪುಟ್ಟ ನಂಬಿಕೆ ಇವತ್ತು ಬಹುಶಃ ಈ ರಾಮನಸರ ಕ್ಷೇತ್ರಕ್ಕೆ ಬಂದ ಇಲ್ಲಿ ನಡೆಯುವಂತಹ ಕಳೆದ 17 ವರ್ಷಗಳಿಂದ ರಾಮನಸರ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪವಾಡಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಕೇಳ್ತಾ ಇದ್ವಿ. ನನಗೆ ಆಶ್ಚರ್ಯ ಆಯ್ತು. ಯಾಕೆ ಅಂದರೆ ವಿಜ್ಞಾನಿಗಳು ಬಹುಶಃ ರಾಮನಸರಕ್ಕೆ ಬಂದರೆ ಒಂದು ಕ್ಷಣವೂ ನಿಲ್ಲಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ವೋ ಏನೋ ಆ ಪರಿಸ್ಥಿತಿ ಇದೆ. ಇಲ್ಲಿಗೆ ಬರ್ತಕ್ಕಂಥ ಜನ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪವಾಡಗಳು ಮತ್ತು ಅವ್ರ ಬದುಕಿನ ಅನುಭವಗಳನ್ನು ನಂಬಿ ಬರ್ತಾರೆ ಹೊರತು ಬೇರೆ ಯಾವುದೇ ವಿಜ್ಞಾನವನ್ನು ಹುಡ್ಕೊಂಡಲ್ಲ. ಆಗ್ಲೇ ಅವ್ರ ಪುಟ್ಟಣ್ಣವ್ರು ಮಾತಾಡ್ತಾ ಹೇಳ್ತಾ ಇದ್ರು, ವೈದ್ಯರಿಂದಲೂ ಸಾಧ್ಯ ಆಗದೇ ಇರುವ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅಂತ. ತುಂಬ ಸಲ ಭಾಳ ಆಸ್ಪತ್ರೆಗಳ ಡಾಕ್ಟರ್ಗಳನ್ನು ನಾನು ಭೇಟಿ ಆಗ್ತೇನೆ. ಆಗೆಲ್ಲ ಅವ್ರು ಹೇಳೋದಿದೆ, ತುಂಬ ಸಲ ನಮ್ಮ ಕೈ ಮೀರಿ ಹೋಗಿರುತ್ತೆ ಕೆಲವು ಪೇಷಂಟ್ಗಳದ್ದು. ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾವ ಕಾಯಿಲೆ ಅಂತ ನಮಗೆ ಗೊತ್ತಾಗಿರೋದಿಲ್ಲ, ಏನು ಟ್ರೀಟ್ಮೆಂಟು ಅಂತ ನಮಗೆ ಗೊತ್ತಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಡಾಕ್ಟ್ರು ಅನ್ನುವ ಮನಸ್ಥಿತಿಯಿಂದ ಹೊರಗಿದ್ದು ನಿಮ್ದೇನಾದರೂ ದೇವ್ರದ್ದಿದ್ರೆ ಹೋಗಿ ಕೇಳ್ಕೊಂಡು ಬನ್ನಿ ಅಂತ ನಾವು ಕುಟುಂಬದ ಕಡೆಯವ್ರಿಗೆ ಹೇಳಿ ಕಳಿಸೋದಿದೆ ಅಂತ. ಇದು ನಂಬಿಕೆ. ಈ ನಂಬಿಕೆಗೆ ನೀವು ವಿಜ್ಞಾನದ ಲ್ಯಾಬ್ ಟೆಸ್ಟ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಪ್ರಕರಣಗಳು ಇವತ್ತು ಒಂದು ಚಮಚ ತೀರ್ಥದಲ್ಲಿ ಪರಿಹಾರ ಆಗಿರೋದಿದೆ. ಇದಕ್ಕೆ ನೀವು ಸೈನ್ಸ್ನ ಲ್ಯಾಬ್ ಟೆಸ್ಟ್ಗಳನ್ನು ತಂದಿಡೋದಕ್ಕೆ ಸಾಧ್ಯನಾ ಕೇಳಿದ್ರೆ ಸಾಧ್ಯ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ಬೆಳೆಸಬೇಕಾಗಿರೋದು ಆ ನಂಬಿಕೆಯ ಆಧಾರದ ಮೇಲೆ. ನಮಗಿವತ್ತು ಯಾವುದು ಬೇಕು ಅಂತ ಕೇಳಿದ್ರೆ ಈ ಮೌಲ್ಯ ಬೇಕು.
ಎಲ್ಲವೂ ಹೋದ ಮೇಲೂ ಕೂಡ ಯಾವುದೋ ಒಂದು ಶಕ್ತಿ ನಮ್ಮ ಬೆನ್ನ ಹಿಂದೆ ನಿಂತು ಕಾಯುತ್ತೆ ಅನ್ನೋದಿದೆಯಲ್ಲ, ಆ ನಂಬಿಕೆಯ ಮನುಷ್ಯನಿಗೆ ಬದುಕಿನಲ್ಲಿರ್ತಕ್ಕಂಥ ಬಹಳ ದೊಡ್ಡ ಪವಾಡ. ನಂಬಿಕೆಗಳಿಗಿಂತ ದೊಡ್ಡ ಪವಾಡ ಬೇರೆ ಯಾವುದೂ ಇಲ್ಲ. ಪವಾಡ ಯಾವುದರಲ್ಲಿ ಇರುತ್ತೆ ಕೇಳಿದ್ರೆ ನಿಜವಾಗ್ಲೂ ಕೊಡುವ ಭಸ್ಮಗಳ ಮೇಲಲ್ಲ, ಪವಾಡ ಇರೋದು ಆ ಭಸ್ಮ ತೆಗೆದುಕೊಳ್ಳುವವನು ಇಟ್ಟ ನಂಬಿಕೆಯ ಮೇಲೆ. ಆ ನಂಬಿಕೆಯನ್ನು ಇವತ್ತು ಸಮಾಜ ಕಳ್ಕೊಳ್ತಿದೆ. ಮತ್ತೆ ಮತ್ತೆ ನಾನು ಬಹುಶಃ ತುಂಬ ಸಲ ನಾವು ಅಂದ್ಕೊಳ್ತೇವೆ, ದೇವಸ್ಥಾನಗಳ ಯೋಚನೆಗಳನ್ನೆಲ್ಲ ಮಾಡಿದಾಗ ದೇವಸ್ಥಾನ ಹಾಗೆ ಇರಬೇಕು ಹೀಗೆ ಇರಬೇಕು ಅನ್ನುವಂಥ ಯೋಚನೆ ಇರುತ್ತೆ ನಮ್ಗೆ. ಯಾವುದೋ ಒಂದು ದೇವಸ್ಥಾನ ತುಂಬ ಚಿಕ್ಕದಾಗಿದ್ದಾಗ ದೇವಸ್ಥಾನದ ರೂಪ ನೋಡಿ ಬಹಳ ಜನ ಕಣ್ಣಳತೆಯಲ್ಲಿ ಅಳಿಯೋದಿದೆ. ದೇವಸ್ಥಾನ ನಿಜವಾಗ್ಲೂ ಇದು ಪವರ್ಫುಲ್ ದೇವಸ್ಥಾನನ ಕೇಳೋದಿದೆ ಕೆಲವರು ನಮ್ಮಲ್ಲಿ. ಅದೊಂದು ದೊಡ್ಡ ಮೌಢ್ಯ ಏನು ಅಂದರೆ, ಈ ದೇವಸ್ಥಾನ ಪವರ್ಫುಲ್ಲಾ, ಆ ದೇವಸ್ಥಾನ ಪವರ್ಫುಲ್ಲಾ? ದೇವಸ್ಥಾನ ಪವರ್ಫುಲ್ ಅನ್ನಿಸಿಕೊಳ್ಳೋದು ನಿಮ್ಮ ಮನಸ್ಸಿನ ಒಳಗೆ ನೀವಿಡುವ ಅಚಲವಾದ ವಿಶ್ವಾಸದಲ್ಲೇ ಹೊರತು ಅಲ್ಲಿರುವ ಪೂಜೆ ಪುನಸ್ಕಾರಗಳಲ್ಲ. ಅಚಲವಾದ ವಿಶ್ವಾಸವನ್ನು ನೀವು ಯಾವುದೇ ಕಲ್ಲಿನಲ್ಲಿಡಿ, ಅದು ಭಗವಂತ ಆಗಿ ನಿಮ್ಮ ಹಿಂದೆ ಬರುತ್ತೆ, ಆ ಶಕ್ತಿ ನಿಮ್ಮನ್ನು ಕಾಯುತ್ತೆ ಅಂತ. ಬಹುಶಃ ಆ ಮೌಲ್ಯಗಳು, ಆ ನಂಬಿಕೆಗಳನ್ನು ಹುಟ್ಟಾಕೋದಿದೆ ಅಲ್ಲ, ಅದು ಸುಲಭದ ಮಾತಲ್ಲ. ಯಾಕೆ ಹಿಂದೂಗಳು ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ ಕೂಡ ಹಿಂದೂಗಳು ಇವತ್ತಿಗೂ ಉಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ, ಈ ನಂಬಿಕೆಯನ್ನು ಇನ್ನೂ 1000 ತಲೆಮಾರು ಹೋದರೂ ನಮ್ಮನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಗುಜರಾತ್ನ ಸೋಮನಾಥ ದೇವಾಲಯವನ್ನು 17 ಬಾರಿ ಹೊಡಿತಾರೆ, 17 ಬಾರಿ ಲೂಟಿ ಮಾಡ್ತಾರೆ, ಆ ದೇವಸ್ಥಾನವನ್ನು ಧ್ವಂಸ ಮಾಡ್ತಾರೆ. 18ನೇ ಬಾರಿ ಸೋಮನಾಥ ದೇವಾಲಯ ಮತ್ತೆ ತಲೆ ಎತ್ತಿ ನಿಲ್ಲತ್ತೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ದೇವಸ್ಥಾನವನ್ನು ಬರೀ ಕಲ್ಲು ಮಣ್ಣುಗಳಿಂದ ಕಟ್ಟಿರೋದಿಲ್ಲ, ಅದನ್ನು ಕಟ್ಟೋದು ಮನುಷ್ಯನ ನಂಬಿಕೆಯ ಮೇಲೆ. ಆ ನಂಬಿಕೆಗೆ ನಾವಿವತ್ತು ಬೆಲೆ ಕೊಡಬೇಕಿದೆ. ಬಹುಶಃ ಆ ಹಂತದಲ್ಲಿ ನಮಗಿವತ್ತು ಒಂದಷ್ಟು ಕ್ಷೇತ್ರಗಳು ನಮ್ಮ ಮನಸ್ಸಿನ ಒಳಗೆ ಬಲ ತುಂಬುತ್ತೆ, ನಮ್ಮ ಬದುಕಿಗೆ ಒಂದು ಚೈತನ್ಯ ಕೊಡುತ್ತೆ. ಹಾಗೆ ಚೈತನ್ಯ ಕೊಡುವ ಕ್ಷೇತ್ರಗಳ ಸಂಖ್ಯೆ 1000 ಆಗಲಿ, ಮತ್ತು ಆ ಕ್ಷೇತ್ರಗಳನ್ನು ನಂಬಿ ಬರುವವರ ಸಂತತಿ 1000 ಆಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ.